ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವರ್ತನೆಯನ್ನ ಖಂಡಿಸಿ ರೈತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಬಗರ್ಹುಕುಂ ಸಾಗುವಳಿ ಹಾಗೂ ಭೂಹೀನ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಗುಬ್ಬಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾಗ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಧ್ಯಪ್ರವೇಶಿಸಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ರೈತರು ತುಮಕೂರಿನಲ್ಲಿ ಪ್ರತಿಭಟಿಸಿದರು. ಶಾಸಕ ಶ್ರೀನಿವಾಸ್ ರೈತ ಮುಖಂಡರನ್ನ ಬೆದರಿಸಿ ಕ್ರಿಮಿನಲ್ ಕೇಸ್ ಹಾಕುವಂತೆ ಪೊಲೀಸರಿಗೆ ಸೂಚಿಸಿದ್ದಾರೆ. ಬೆದರಿಕೆಯನ್ನ ಹಿಂತೆಗೆದುಕೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎನ್.ಕೆ. ಸುಬ್ರಹ್ಮಣ್ಯ ಎಚ್ಚರಿಸಿದ್ದಾರೆ. ಗುಬ್ಬಿ ತಾಲೂಕಲ್ಲಿ ಬಗರ್ಹುಕುಂ ರೈತರು ಏನು ಹೋರಾಟ ಮಾಡ್ತಾ ಇದ್ರು, ರೈತರಿಗೆ ಇವತ್ತು ಅಲ್ಲಿನ ಶಾಸಕರು ಕ್ರಿಮಿನಲ್ ಬೆದರಿಕೆ ಹಾಕಿರ್ತಕ್ಕಂಥದ್ದನ್ನ ಖಂಡಿಸಿ ಮತ್ತು ತಹಸೀಲ್ದಾರ್ ಅವರು ಜನರಿಗೆ ಸ್ಪಂದಿಸ್ತಲೇ ಇರ್ತಕ್ಕಂಥ ಇದ್ರೊಳಗಡೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಮತ್ತು ರೈತರುಗಳು ಯಾರೆಲ್ಲ ಇವತ್ತು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ಸಾಗುವಳಿ ಚೀಟಿ ನೀಡಬೇಕು, ರೈತರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ಗುಬ್ಬಿ ಶಾಸಕರು ಅವರ ಪ್ರಜಾಪ್ರಭುತ್ವ ಅಡಿ ಒಳಗಡೆ ಹೋರಾಟವನ್ನು ಶಾಂತಿ ರೀತಿಯಾದಂಥ ಹೋರಾಟದ ಮೇಲೆ ಇವತ್ತು ದಬ್ಬಾಳಿಕೆ ಮಾಡಿ ಇವತ್ತು ಅದನ್ನು ಬೆದರಿಕೆ ಹಾಕಿರ್ತಕ್ಕಂಥ ಇದನ್ನು ಕರ್ನಾಟಕ ಪರತರ ಸಂಘ ಮತ್ತು CPM ಪಕ್ಷ ಇವತ್ತು ಖಂಡಿಸ್ತಾ ಇದೆ. ಪೊಲೀಸ್ ಇಲಾಖೆಗೆ ನಾವು ಇವತ್ತು ದೂರನ್ನು ಕೊಟ್ಟಿದ್ದೀವಿ. ಪೊಲೀಸ್ನವರು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜಿಲ್ಲಾಡಳಿತ ಈ ಏನು ಬಗರ್ಹುಕುಂ ಸಾಗುವಳಿದಾರ ಪ್ರಶ್ನೆಗಳ ಇತ್ಯರ್ಥಕ್ಕೆ ಒಂದು ಅಧ್ಯಕ್ಷತೆಯಲ್ಲಿ ಪರಮೇಶ್ವರರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರಿಬೇಕು ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮುಖಂಡರುಗಳಾದ ಸೈಯದ್ ಮುಜೀಬ್, ಕಂಬೇಗೌಡ, ಯತಿರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಂವಿಧಾನವನ್ನ ಬದಲಿಸುತ್ತೇವೆಂಬ ಹೇಳಿಕೆ ನೀಡಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್.ಸಿ. ಆಂಜನಪ್ಪ, ಮಾಜಿ ಶಾಸಕ ಕೆ.ಎಂ. ತಿಮ್ಮರಾಯಪ್ಪ, ಜೆಡಿಎಸ್ನ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಎಸ್.ಡಿ. ಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತು ಖಂಡನೀಯ. ನಾವು ನಮ್ಮ ಪಕ್ಷ ಅದನ್ನ ತೀವ್ರವಾಗಿರ್ತಕ್ಕಂಥ ದಾಟಿಯಲ್ಲಿ ಅದನ್ನ ನಾವು ಖಂಡಿಸ್ತಾ ಇದ್ದೇವೆ. ನೀವು ಉತ್ತರ ಹೇಳಬೇಕಾಗುತ್ತೆ. ಕಾಂಗ್ರೆಸ್ನವರು ಇಡೀ ಭಾರತ ದೇಶದಲ್ಲಿ ಭಾರತ್ ಜೋಡೋ, ಭಾರತವನ್ನ ಒಗ್ಗೂಡಿಸ್ತೀವಿ ಅಂತ ಹೇಳಿ ಸಂವಿಧಾನದ ಪುಸ್ತಕವನ್ನ ನಿದ್ದೆಯಲ್ಲೂ ಕೂಡ ಘೋಷ ಬಿಡೋದಿಲ್ಲ. ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ನಿಮ್ಮ ನಾಯಕಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಅಂತ ಒಂದು ಸಂವಿಧಾನದ ಪುಸ್ತಕವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆಯನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನೀವು ಈ ರಾಜ್ಯವನ್ನ, ಈ ದೇಶವನ್ನ ಉಳಿಸ್ತೀರಾ ಮತ್ತು ಸಂವಿಧಾನಕ್ಕೆ ನೀವು ಮಾಡಿರ್ತಕ್ಕಂಥ ಅಪಚಾರ ಮತ್ತು ಅವಮಾನ ಮತ್ತು ಸಂವಿಧಾನ ವಿರೋಧಿ ಕ್ರಮ ಅಂತಕ್ಕಂಥದ್ದನ್ನ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತಾ ಇದೆ. ಅನಂತರ ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದ್ರೂ ಕೂಡ ಗುತ್ತಿಗೆದಾರರಿಗೆ ಅನುದಾನ ನೀಡುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ನಡೆ ಖಂಡಿಸಿ ಗುತ್ತಿಗೆದಾರರು ತುಮಕೂರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮೀಣ ಭಾಗದ ಜನವಸತಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಸರ್ಕಾರ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಕೊಳವೆ ನೀರು ಸರಬರಾಜು ಯೋಜನೆ, ಕಿರು ನೀರು ಸರಬರಾಜು ಯೋಜನೆ, ಕೈಪಂಪು ಕೊಳವೆಬಾವಿ ಯೋಜನೆ, ಜೆಜೆಎಂ ಅನುಷ್ಠಾನಗೊಳಿಸಿ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ LOC ನೀಡಿದರೂ ಅನುದಾನವನ್ನು ಪಾವತಿ ಮಾಡಲು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಾ ತಮ್ಮ ಇಷ್ಟ ಬಂದವರಿಗೆ ಅನುದಾನ ಬಿಡುಗಡೆಗೊಳಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. LOC ಬರ್ತಿತ್ತು, LOC ಬಂದಿದ್ನ ಅವ್ರವ್ರ ವರ್ಕ್ ವೈಸೇ ಬರ್ತಿತ್ತು. ಸಪ್ರೇಟ್ 40 ಕೋಟಿ ಬಂದರು, 40 ವರ್ಕ್ಗೂ 50 ವರ್ಕ್ಗೂ 100 ವರ್ಕ್ಗೂ ಎಷ್ಟು ಬರ್ತಿತ್ತೋ ಅಲ್ಲಿಂದನೇ ಪ್ರಿಂಟ್ ಆಗಿ ಬರ್ತಿತ್ತು. ಇಲ್ಲಿಂದ ಮತ್ತೆ ಹೋಗಿ ವಾಪಸ್ ಹೋಗೋ ಅಂಥ ಕೆಲಸ ಆಗ್ತಿರ್ಲಿಲ್ಲ. ಈಗೇನಾಗಿದೆ, ಪ್ರತಿ ಸರಿನೂ ಈಗೆಲ್ಲ ಅವ್ರಿಗೆ ಬಂದಿದೆ, ಇವ್ರ ಹೆಸ್ರಿಗೆ ಬಂದಿದೆ, ಇವ್ರ ಹೆಸ್ರಿಗೆ ಬಂದಿದೆ ಅಂತ ಇದನ್ನು ಗಾಳಿ ಸುದ್ದಿ ಹಬ್ಬಿಸ್ತಾರೆ. ನಾವು ಕ್ರಮಬದ್ಧವಾಗಿ ಏನು ಕೇಳ್ತಿದ್ದೀವಿ, ಯಾರ ಹೆಸ್ರಿಗೆ ಬಂದಿದೆ? ಕಾಂಟ್ರಾಕ್ಟರ್ಗಳಲ್ಲಿ 3500 ಜನ ಅವರು, 4000 ಜನ ಅವರು, 5000 ಜನ ಅವರು ಎಲ್ಲರೂ ಕಾಂಟ್ರಾಕ್ಟರ್ಗಳಿಗೆ ಅವರು ಫಸ್ಟ್ ಬಂದು SPR ಹಾಕ್ಸಿ BR ಹಾಕ್ಸಿ ಬಿಲ್ ಇದ್ದರೆ ಅವ್ರಿಗೆ ಕೊಡಲಿ. ಅವರು ನಮ್ಮ ಅಣ್ಣ ತಮ್ಮದಿರೆ,
ನಮಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಏನಿಲ್ಲ. ಯಾರದು ಬಿಲ್ ಬಂದಿದೆ SBR ಆಗಿದೆ ಅವ್ರಿಗೆ ಕ್ರಮಬದ್ಧವಾಗಿ ಕೊಟ್ಕೊಂಡು ಹೋಗಲಿ. ಕಾಂಟ್ರಾಕ್ಟ್ರುಗಳ ಮನೆ ಹೆಂಗಾಗಿದೆ ಅಂತಂದರೆ ಪ್ರತಿ ಕಾಂಟ್ರಾಕ್ಟ್ರುಗಳ ಮನೆ ಗುಡ್ಸ್ ಗುಂಡಾಂತರ ಆಗಿದೆ. ಎಲ್ಲರೂ ಕಾಂಟ್ರಾಕ್ಟ್ರುಗಳು ಅವ್ರವ್ರ ಒಡವೆಗಳ್ನ ವಸ್ತ್ರಗಳ್ನ ತಗೊಂಡೋಗಿ ಮಣಪುರಮಲ್ಲಿ ಇನ್ನೊಂದ್ರಾಗ ಮತ್ತೊಂದ್ರಾಗ ಅಡೈಕೆ ಅವ್ರು ಬಿಟ್ಟರೆ ಯಾವ ಕಾಂಟ್ರಾಕ್ಟ್ರುಗಳು ನೆಮ್ಮದಿಯಾಗಿ ಖುಷಿಯಾಗಿರಿ ಅಂತ ಒಬ್ಬರು ಕಾಂಟ್ರಾಕ್ಟ್ರುಗಳು ಇಲ್ಲ. ಹಂಗಾಗಿ ಈಗೇನೋ ಒಂದು 40 ಕೋಟಿನ 30 ಕೋಟಿನ LOC ಬಂದೈತೆ ಅಂದರೆ ಆ 40 ಕೋಟಿನಲ್ಲೂ ಸತ ನೀವು ಪಾರದರ್ಶಕವಾಗಿ ಸಮಗ್ರವಾಗಿ ಪಾರದರ್ಶಕವಾಗಿ ನಮಗೆ ಬಿಲ್ಗಳನ್ನ ಪಾವತಿ ಮಾಡ್ತಿಲ್ಲ. ಏನಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಎಕ್ಸ್ಪ್ರೆಷನ್ನು ಒಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡತಕ್ಕಂಥದ್ದು ಒಂದು ಪ್ರೊಸೀಜರ್. ಇನ್ನು ಆರ್ಥಿಕ ವರ್ಷ ಮಾರ್ಚ್ ಮುಗಿಯುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ಣಗೊಂಡ ಕಾಮಗಾರಿಗಳಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿದ್ದು, ಈ ಅನುದಾನವನ್ನು ಅಧಿಕಾರಿಗಳು ಮನಸ್ಸೋ ಇಚ್ಛೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ತಿಗಳರ ಪತ್ತಿನ ಸಹಕಾರ ಸಂಘದ ಮುಂಭಾಗ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರಿನ ಕೋಟೆ ಅಗ್ರಹಾರದ ಕೊಲ್ಲಾಪುರದಮ್ಮ ದೇವಸ್ಥಾನ ಅಭಿವೃದ್ಧಿ ಸಮಿತಿ, ತಿಗಳರ ಪತ್ತಿನ ಸಹಕಾರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಆಶ್ರಯದಲ್ಲಿ ತಿಗಳ ಸಮುದಾಯದ ಕುಲದೈವ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಲಾಯಿತು. ತಿಗಳ ಸಮುದಾಯದ ಮುಖಂಡರುಗಳು ಬನ್ನಿರಾಯ ಸ್ವಾಮಿ ಫೋಟೋಗೆ ಹೂ ಹಾಕಿ ಪೂಜೆ ಸಲ್ಲಿಸಿದರು. ಇನ್ನು ಸರ್ಕಾರವು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ, ಸಮುದಾಯದಲ್ಲಿ ಜನಪ್ರತಿನಿಧಿಗಳ ಕೊರತೆ ಜಾಸ್ತಿ ಇದೆ ಎಂದು ಸಂಘದ ಮುಖಂಡರೂ ಆದ TH ನಾರಾಯಣಸ್ವಾಮಿ ಹೇಳಿದರು. ಕರ್ನಾಟಕದ ಸಮಸ್ತ ತಿಗಳ ಜನಾಂಗಕ್ಕೆ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರ್ತಕ್ಕಂಥ ನಮ್ಮ ಸಮಾಜದ ಯಜಮಾನರಾದಂಥ ಶಿವಕುಮಾರ್ ಅವರು ಮತ್ತು ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಮಾಸ್ಟರ್ ಶಿವಕುಮಾರ್ ಅವರು, ನಮ್ಮ ಅಗ್ನಿಕುಲ ತಿಗಳ ಜನಾಂಗದ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಅವರು, ನಮ್ಮ ನಿರ್ದೇಶಕರುಗಳಾದಂಥ ಕೆಂಪಣ್ಣವರು, ನಮ್ಮ ರಘುರಾಮ್ರವರು, ಮೋಹನ್ ರವರು, ಕುಮಾರ್ ಅವರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಈ ತುಮಕೂರು ತಿಗಳರ ಅಗ್ನಿವಂಶ ಕ್ಷತ್ರಿಯ ಪತ್ತಿನ ಸಹಕಾರ ಸಂಘದ ವತಿಯಿಂದ, ತುಮಕೂರು ತಿಗಳರ ವಿದ್ಯಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮತ್ತು ಕೋಟೆ ಕೊಲ್ಲಾಪುರದಮ್ಮ ದೇವಸ್ಥಾನ ಅಭಿವೃದ್ಧಿ ಸಮಿತಿ ವತಿಯಿಂದ ಒಟ್ಟಾರೆ ನಾವೆಲ್ಲರೂ ಸೇರಿ ಇಲ್ಲಿ ತಿಗಳ ಜನಾಂಗದ ಕುಲದೈವ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ 5ನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀನಿ. ನಮ್ಮ ಜನಾಂಗಕ್ಕೆ ನಮ್ಮ ಕುಲದೈವ ಆಶೀರ್ವದಿಸಿ ಸರ್ವತೋಮುಖ ಜನಾಂಗದ ಅಭಿವೃದ್ಧಿಗೆ ಸಹಕರಿಸಲಿ, ಆಶೀರ್ವಾದ ನೀಡಲಿ ಅಂತ ಎಲ್ಲರಲ್ಲೂ ನಾವು ಕೇಳಿಕೊಂಡು ಇಡೀ ಕರ್ನಾಟಕದ ತಿಗಳ ಜನಾಂಗಕ್ಕೆ ನಾವು ಜನಾಂಗ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಕುಲಬಾಂಧವರಿಗೆ ಎಲ್ಲರಿಗೂ ನಮ್ಮ ಯಜಮಾನರ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸುವಂತೆ ಮಾಡಿ ಆದೇಶ ಹೊರಡಿಸಿದ್ದನ್ನು ನೆನಪಿಸಿಕೊಂಡರು. ಕೊಲ್ಲಾಪುರದಮ್ಮ ದೇವಸ್ಥಾನ ಸಮಿತಿಯ ಗೌರವ ಅಧ್ಯಕ್ಷ ಶಿವಕುಮಾರ್, ಅಧ್ಯಕ್ಷ ವಸಂತಕುಮಾರ್, TH ರಾಮು ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಒಳ ಮೀಸಲಾತಿಯನ್ನು ಶೀಘ್ರ ಜಾರಿ ಮಾಡಲು ಆಗ್ರಹಿಸಿ ಏಪ್ರಿಲ್ 9ರಂದು ಬೆಂಗಳೂರಿನಲ್ಲಿ ಬೃಹತ್ ಸಭೆ ನಡೆಸಲಾಗುವುದು ಅಂತ DSS ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೂರ್ತಿಯವರು, ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಆಗ್ರಹಿಸಿ ರಾಜ್ಯಾದ್ಯಂತ ಜನಜಾಗೃತಿ ಆಂದೋಲನ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿದರು. ಪರಿಶಿಷ್ಟ ಜಾತಿಗಳ ಮೀಸಲಾತಿಯು ಈ ಸಮಾಜದ 101 ಜಾತಿಗಳ ನಡುವೆ ಸಮಾನಾಗಿ ಹಂಚಿಕೆಯಾಗಿಲ್ಲ. ಮೀಸಲಾತಿ ವರ್ಗೀಕರಣ ಮಾಡಲು ಒತ್ತಾಯಿಸಿ ಕಳೆದ 3 ದಶಕಗಳಿಂದ ರಾಜ್ಯಾದ್ಯಂತ ಹೋರಾಟ ನಿರಂತರವಾಗಿ ಮಾಡಲಾಗುತ್ತಿದೆ ಎಂದರು. ವರ್ಗೀಕರಣ ಮಾಡಬೇಕಂತೂ ಕಳೆದ 30-35 ವರ್ಷದಿಂದ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಸದಾಶಿವ ಆಯೋಗ ಮಾಡಿದರು. ಈಗ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟು 7 ತಿಂಗಳು ಕಳೆದಿದೆ. ಹರಿಯಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ರೇವಂತ್ ರೆಡ್ಡಿ ಅವರು, ಚಂದ್ರಬಾಬು ನಾಯ್ಡು ಅವರಲ್ಲಿ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸಿ ಬಿಲ್ ಪಾಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಇಡೀ ರಾಜ್ಯದ ಒಳ ಮೀಸಲಾತಿ ಹೋರಾಟಗಾರರು 19ನೇ ತಾರೀಕು 21ನೇ ತಾರೀಕು ದೊಡ್ಡ ಬೃಹತ್ ಸಭೆ ನಡೀತು, ಕಾರ್ಯಕ್ರಮ ಆಯಿತು. ಮುಖ್ಯಮಂತ್ರಿಗಳು 1 ಗಂಟೆಗೆ ಹೆಚ್ಚು ಕಾಲ 19 ತಾರೀಕು 5:15ನಲ್ಲಿ ವಿಧಾನಸೌಧದಲ್ಲಿ ಮುಖಂಡರೊಟ್ಟಿಗೆ ಮಾತಾಡಿದರು. ಆ ಸಭೆಯಲ್ಲಿ ಮುನಿಯಪ್ಪನವರು ಸಚಿವರಿದ್ದರು, ತಿಮ್ಮಾಪುರಿದ್ದರು, HC ಮಾದೇವಪ್ಪರಿದ್ದರು, ನಾವು ನೇರವಾಗಿ ಮಾತಾಡಿದ್ವಿ. DSS ಜಿಲ್ಲಾಧ್ಯಕ್ಷ PN ರಾಮಯ್ಯ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು.
ರಂಜಾನ್ ಹಬ್ಬದ ಪ್ರಯುಕ್ತ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಲಾಹಿ ಸಿಕಂದರ್ ಅವರು ಬಡ ಕುಟುಂಬ ವರ್ಗದವರಿಗೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡಿದರು. ತುಮಕೂರಿನ ಸದಾಶಿವನಗರದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಲಾಹಿ ಸಿಕಂದರ್ ಹಾಗೂ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಜೊತೆಗೂಡಿ ರಂಜಾನ್ ಹಬ್ಬದ ಪ್ರಯುಕ್ತ ಬಡ ಕುಟುಂಬ ವರ್ಗದವರಿಗೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡಿದರು ಹಾಗೂ ಸಾವಿರಾರು ಜನ ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಸೈಯದ್ ಫಯಾಜ್, ಸಿಕಂದರ್ ಪಾಷಾ ಹಾಗೂ ಇತರರು ಜೊತೆಗಿದ್ದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ಪವಿತ್ರ ರಂಜಾನ್ ಮಾಸ ನಡೀತಾ ಇದೆ. ಈ ಮಾಸದಲ್ಲೇ ದೈವನು ಕುರಾನನ್ನು ಅವತೀರ್ಣಗೊಳಿಸಿದನು. ಕುರಾನಿನ ಪ್ರಕಾರ ದೇವನು ಯಾರೊಬ್ಬರಿಗೆ ವಿದ್ಯೆಯನ್ನು ಕೊಟ್ಟಿದ್ದಾನೆ, ಸಂಪತ್ತನ್ನು ಕೊಟ್ಟಿದ್ದಾನೆ, ಮತ್ತು ಒಳ್ಳೆಯ ಸ್ಥಾನಮಾನಗಳನ್ನು ಈ ಸಮಾಜದಲ್ಲಿ ಕೊಟ್ಟಿದ್ದಾನೆ. ಅದನ್ನು ಬಡ ಜನರಿಗೆ ಹಂಚುವಂಥದ್ದು, ವಿಧವೆಯರಿಗೆ, ತಬಲಿಯರಿಗೆ ಮತ್ತು ಅವಶ್ಯಕತೆ ಇರುವಂಥವರ ಅವಶ್ಯಕತೆಗಳನ್ನು ಪೂರೈಸುವುದನ್ನೇ ಇಸ್ಲಾಂ ಕಲಿಸುತ್ತದೆ. ಯಾರಿಗೆ ವಿದ್ಯೆಯನ್ನು ಕೊಟ್ಟಿದ್ದಾನೆ ಅವರು ವಿದ್ಯಾದಾನ ಮಾಡಬೇಕು. ಯಾರಿಗೆ ತಾಕತ್ತನ್ನು ಕೊಟ್ಟಿದ್ದಾನೆ, ಸ್ಥಾನಮಾನ ಕೊಟ್ಟಿದ್ದಾನೆ, ಅವರು ನ್ಯಾಯವನ್ನು ಒದಗಿಸಿಕೊಡಬೇಕು. ಅದೇ ರೀತಿ ಯಾರಿಗೆ ಸಂಪತ್ತನ್ನು ಕೊಟ್ಟಿದ್ದಾನೆ, ಸಂಪತ್ತಿನ ಒಂದು ಭಾಗವನ್ನು ಝಕಾತಾಗಿ 2.5% ಬಡವರಿಗೆ ದಾನ ಮಾಡುವುದು ಇಸ್ಲಾಂನ ಶಿಷ್ಟಾಚಾರ. ಇಸ್ಲಾಂ ಹೇಳಿದಂತೆ ನಾವೆಲ್ಲರೂ ಕೂಡ ಈ ತಿಂಗಳಿನಲ್ಲಿ ಝಕಾತ್ ಕೊಡುವುದನ್ನು ಮತ್ತು ಬಡಬಗ್ಗರಿಗೆ ಆಹಾರ ಹಂಚುವುದನ್ನು ಮತ್ತು ಇದೇ ತಿಂಗಳಲ್ಲಿ ಉಪವಾಸಗಳನ್ನು ಇಟ್ಟು ಏನು ಈ ಹಸಿವಿನ ಬೇನೆ ಇದೆ ಅದನ್ನು ನಾವು ಅನುಭವಿಸಿ ಬೇರೆಯವ್ರಿಗೂ ಕೂಡ ಅನ್ನ ಕೊಡುವಂಥ ಕೆಲಸ ಮಾಡಬೇಕು. ಅದೇ ಶ್ರೇಷ್ಠವಾದ ದಾನ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಇಲಾಹಿ ಸಿಕಂದರ್ ಅವರು ಅನೇಕ ಬಡ ಕುಟುಂಬಗಳಿಗೆ ಎಲ್ಲರೂ ಕೂಡ ಎಲ್ಲರಂತೆ ಬಾಳಬೇಕು ಮತ್ತು ಎಲ್ಲರಿಗೂ ಕೂಡ ಹಬ್ಬವನ್ನು ಆಚರಿಸಲು ಎಲ್ಲ ಅವಶ್ಯಕತೆ ಇರುವ ಆಹಾರ ಧಾನ್ಯವನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ರಂಜಾನ್ ಹಬ್ಬದ ಪ್ರಯುಕ್ತ ನಾವು ನಮ್ಮ ಕುಟುಂಬದ ವತಿಯಿಂದ ಇವತ್ತು ಏನು ಬಡ ಕುಟುಂಬಗಳಿದೆ, ಯಾರು ವಿಧವೆಯವರಿದ್ದಾರೆ ಹಾಗೂ ಯಾರು ಹಬ್ಬವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂಥವ್ರನ್ನ ಗುರುತಿಸಿ ಇವತ್ತು ಸುಮಾರು 1,000 ಮನೆಗಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಂದು ಕುಟುಂಬಗಳು ಕೂಡ ಸಮನಾಗಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ರೇಷನ್ ಕಿಟ್ಗಳನ್ನು ಹಂಚಿದ್ದೀವಿ. ಇದರಲ್ಲಿ ಹಬ್ಬಕ್ಕೆ ಬೇಕಾದಂಥ ಪ್ರತಿಯೊಂದು ದಿನಸಿ ಸಾಮಾನುಗಳನ್ನು ನಾವು ಹಾಕಿ ಇವತ್ತು ಕಿಟ್ಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತುಮಕೂರು ನಗರದ ಯಲ್ಲಾಪುರದಲ್ಲಿ ನೂತನ ಎಂಆರ್ಎಫ್ ಟೈರ್ ಕಂಪನಿಯ ಟೈರ್ ಹಾಗೂ ಸೇವೆಯನ್ನು ಒದಗಿಸುವ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ಮಳಿಗೆಯ ಅಧಿಕೃತ ಮಾರಾಟಗಾರರು ರಮೇಶ್ ಅವರಿಂದ ಉದ್ಘಾಟನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಎಂಆರ್ಎಫ್ ಕಂಪನಿಯಿಂದ ಟೈರ್ ಉತ್ತಮ ಬ್ರ್ಯಾಂಡ್ ಆಗಿತ್ತು. ಭಾರತದಂತಹ ನಗರದಲ್ಲಿ ರಸ್ತೆಗಳಲ್ಲಿ ಚಲಿಸುವುದು ಹರಸಾಹಸ ಪಡಬೇಕಾಗಿತ್ತು. ಇನ್ನು ಈ ಒಂದು ನಿಟ್ಟಿನಲ್ಲಿ ವಾಹನ ಸವಾರರಿಗೆ ಉತ್ತಮ ಹಾಗೂ ಸುಧಾರಿತ ಗುಣಮಟ್ಟದ ಸೌಲಭ್ಯವನ್ನು ನೀಡುವ ಸಲುವಾಗಿ ಎಂಆರ್ಎಫ್ ಟೈರ್ ಉತ್ತಮ ಸಾಧನೆ ಮಾಡಿದೆ. ನಗರದ ಯಲ್ಲಾಪುರದಲ್ಲಿ ನಿರ್ಮಾಣವಾಗಿರುವ ಈ ಮಳಿಗೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಸೇವೆ ನೀಡಲಾಗ್ತಾ ಇದೆ ಹಾಗೂ ಇಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಚೆನ್ನೈನಲ್ಲಿ ತರಬೇತಿ ಪಡೆದವರಾಗಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡ್ತಾರೆ ಎಂಬ ಭರವಸೆಯನ್ನು ನಾನು ನೀಡ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಪಡೆದ ಮಶ್ರೂಮ್ ಮೆಥಡ್ ಬಳಸಿ ಟ್ಯೂಬ್ಲೆಸ್ ಟೈರ್ಗಳ ಪಂಕ್ಚರ್ ಹಾಕಲಾಗ್ತದೆ. ಅದರಿಂದ ಟೈರ್ನ ಬಾಳಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಒಟ್ಟಾರೆ ಮುಂಚೆ ಏನಿತ್ತು, ಪಾಟ್ ಹೋಲ್ಸ್ ಇತ್ತು, ರೋಡಲ್ಲಿ ಹಳ್ಳಗಳಿತ್ತು, ಇವತ್ತೆಲ್ಲ ನ್ಯಾಷನಲ್ ಹೈವೇ ಆಗಿದೆ, ಒಳ್ಳೆ ರೋಡ್ಸ್ಗಳಾಗಿವೆ ಇವತ್ತು. ಸೊ ಹಾಗೆ ಇವತ್ತು ನೀವು ಅಂಬಾಸಿಡರ್ ಅಥವಾ ಫಿಯೆಟ್ ಒಂದು ನೆನಪುಗಳು. ಇವತ್ತು ನೀವು ರೋಡಲ್ಲಿ ನೋಡಿದ್ರೆ ವರ್ಲ್ಡ್ ಕ್ಲಾಸ್ ವೆಹಿಕಲ್ಸ್ ಏನಿದೆ, ಕಾರ್ಗಳೇನಿದೆ ಭಾರತಕ್ಕೆ ಬಂದಿದೆ. ಸೊ ಭಾರತದಲ್ಲಿ ಇವತ್ತು ನಿಮಗೆ ಎಲ್ಲ ತರಹ ವೆಹಿಕಲ್ ಸಿಗುತ್ತೆ. ಟೊಯೋಟಾ ಇರ್ಬೋದು, ಹೋಂಡಾ ಇರ್ಬೋದು, ಸ್ಕೂಡಾ ಇರ್ಬೋದು, ಈ ಥರ ಎಲ್ಲ ಉಂಟು ಭಾರತದಲ್ಲಿ ಇವತ್ತು. ಸೊ ವರ್ಲ್ಡ್ ಕ್ಲಾಸ್ ಕಾರ್ಗಳು ಭಾರತಕ್ಕೆಲ್ಲ ಬಂದ ಮೇಲೆ ಸೊ ನಾವು ನಿಮಗೆ ವರ್ಲ್ಡ್ ಕ್ಲಾಸ್ ಶೋರೂಮ್ ಕೊಡಬೇಕು, ವರ್ಲ್ಡ್ ಕ್ಲಾಸ್ ಸರ್ವಿಸ್ ಕೊಡಬೇಕು, ಎಲ್ಲ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಕೊಡಬೇಕು. ಸೊ ಆದ್ದರಿಂದ ನಾವು ಇದನ್ನೆಲ್ಲ ಗಮನಿಸಿ MRF ಅಲ್ಲಿ ಟೈರ್ಸ್ ಆ್ಯಂಡ್ ಸರ್ವಿಸ್ ಅಂತ ಫ್ರಾಂಚೈಸಿ ಕೊಟ್ಟಿದ್ದೇವೆ. ಇವತ್ತು ನೀವು ತುಮಕೂರಲ್ಲಿ ಗೋಲ್ಡನ್ ಟೈರ್ಸ್, ಸೊ ಇವ್ರು MRF ಫ್ರಾಂಚೈಸಿ ಆಗಿ ಇವತ್ತು ನಮ್ಮ SDM ಆದ ಸತೀಶ್ ಸರ್ ಅವರು ಇನ್ನು 6 ತಿಂಗಳಲ್ಲಿ ಇದೇ ಜಾಗದಲ್ಲಿ ನಿಮ್ಗೆ ನಾವು ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡ್ಕೊಡ್ತೀವಿ, TNS ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದೇ ತರ ಅವರು ಹೇಳ್ದಂತೆ ನಡ್ಕೊಂಡಿದ್ದಾರೆ. ನಾವು ಸಹ ಅವ್ರು ಹೇಳ್ದಂತೆ ಅವ್ರಿಗೆ ಸಹಕರಿಸಿದೀವಿ. ಅದೇ ರೀತಿ ಇವತ್ತು
ಈ ಜಾಗದಲ್ಲಿ ಇದೇ ಜಾಗದಲ್ಲಿ T&S ಇವತ್ತು ಆಗಿದೆ. ಗೋಲ್ಡನ್ ಟೈಲ್ಸ್ MRF ಗೋಲ್ಡನ್ ಟೈಲ್ಸ್ ಆಗಿದೆ ಇವತ್ತು. ಹಾಗಾಗಿ ಎಲ್ಲರಿಗೂ ಸಹ ಇವತ್ತು ಬಂದಿರೋರಿಗೆ ತುಂಬುರಿಗೆ ಸ್ವಾಗತ ಕೊಟ್ಟ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಎಂಆರ್ಎಫ್ ಟೈರ್ ಕಂಪನಿ ಗ್ರಾಹಕರಿಗೆ ಉತ್ತಮವಾಗಿ ಸುಧಾರಿತ ಸೇವೆಯನ್ನು ನೀಡ್ತದೆ ಅಂತ ತಿಳಿಸಿದರು. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.